ಹಿಂದೆ ಕರ್ನಾಟಕ ರಾಜ್ಯ ರೈತ ಸಂಘ 12/10/2025 ಅಕ್ಟೋಬರ್ನಲ್ಲಿ ಈ ತಾಲೂಕಿನ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಅಂದ್ರೆ 5 ಒತ್ತಾಯಗಳನ್ನ ಇಟ್ಕೊಂಡು ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳು ಕೂಡ ಮತ್ತು ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತಗಳು ಸ್ಪಷ್ಟತೆ ಸಿಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಅಹೋರಾತ್ರಿ ಪ್ರಾರಂಭ ಮಾಡಿದಂಥ ಸಂದರ್ಭ ಬಂತು. ಸುಮಾರು 37 ದಿನಗಳ ಕಾಲ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಾಲೂಕು ರೈತ ಸಂಘಟನೆ ತಗೊಂಡು ಶಾಂತಿಯುತ ಪ್ರತಿಭಟನೆಯಲ್ಲಿಯೂ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿತು. ಅಲ್ಲಿಗೆ ತಾಲೂಕಿನ ಮಾಧ್ಯಮದವರು ಸೇರಿದಂತೆ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಆ ಸ್ಥಳಕ್ಕೆ ಬಂದಂತಹ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ವಿರೋಧ ಪಕ್ಷ ಎಲ್ಲವೂ ಕೂಡ ಆ 37 ದಿನದ ಚಳುವಳಿಯಲ್ಲಿ ಬಂದು ಆಶ್ವಾಸನೆಗಳನ್ನ ಕೊಟ್ಟು ಹೋದರೆ ಹೊರತು ಇವತ್ತಿಗೆ ಸುಮಾರು 10 ತಿಂಗಳು ಕಳೆದಿದೆ. 10 ತಿಂಗಳು ಕಳೆದಿದೆ ಇವತ್ತಿಗೆ. ಇನ್ನೂ ಕೂಡ ಕೆಲವು ವಿಚಾರಗಳ ಬಗ್ಗೆ ಜಿಲ್ಲಾಡಳಿತ ಮತ್ತು ಈ ತಾಲೂಕಿನ ಶಾಸಕರು, ಅರಣ್ಯ ಇಲಾಖೆಯವರು ಮತ್ತು ತಾಲೂಕು ಆಡಳಿತ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದ ಏನು ನಾವು ಅವತ್ತು 19/11/2025 ತಾತ್ಕಾಲಿಕವಾಗಿ ಆ ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ವಿ. ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ಜಿಲ್ಲಾ ಸಮಿತಿಗೆ ಮಾಹಿತಿಯನ್ನು ಕೊಟ್ಟ ತಕ್ಷಣ ಅದು ಏನೇನೋ ಕೆಲಸಗಳಾಗಿದೆ ನಾವು ಹೇಳಿರ್ತಕ್ಕಂಥದ್ದಲ್ಲಿ ನಾವು ಕೂಡ ಮಾಹಿತಿ ತಗೊಂಡಾಗ ಸಂಪೂರ್ಣವಾಗಿ ಕೆಲಸಗಳು ಒಂದೂ ಕೂಡ ಮಾಡ್ತಕ್ಕಂಥದ್ದಲ್ಲಿ ಸರ್ಕಾರ ವಿಫಲವಾಗಿದೆ. ಅಂದರೆ ಉದಾಹರಣೆಗೆ ನಾವು ಹೇಳ್ಬೇಕು ಅಂತಂದರೆ ನಾವು ಮೇಯ್ನಾಗಿ ಅದರಲ್ಲಿ ಸಾಗುವಳಿ ವಿಚಾರವನ್ನು ತೆಗೆದುಕೊಂಡಿದ್ವಿ. ಯಾಕಂತ ಹೇಳಿದ್ರೆ 1962ರಿಂದಲೂ ಕೂಡ ಏನು ಮೈಸೂರು ಪ್ರಾಂತ್ಯ ಮತ್ತು ಹೈದರಾಬಾದ್ ಕರ್ನಾಟಕ ಇವೆರಡೂ ಕೂಡ ಇದ್ದಂಥ ಸಂದರ್ಭದಿಂದಲೂ ಕೂಡ ನಮ್ಮ ಸಣ್ಣ ರೈತರಿಗೆ ಸರ್ಕಾರದಿಂದ ಸಾಗುವಳಿ ವಿತರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ರಿಜೆಕ್ಟ್ ಆಗಿರ್ತಕ್ಕಂಥ ಅರ್ಜಿ ನಾನು ಮೊದಲೇ ಹೇಳಿದ್ದೀವಿ. ಒಟ್ಟು 18, 19 ಮತ್ತು 22, 23 ಈ ಸಾಲಿನಿಂದ ಮುಂದಕ್ಕೆ ನಾವು ಅಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಚಳವಳಿನ ಸುಮಾರು 8,224 ಅರ್ಜಿಗಳು ಅಲ್ಲಿ ಸಾಗುವಳಿ ವಿತರಣೆಗೆ ಅಂತ ರೈತರು ಅವರು ಉಳುಮೆ ಮಾಡ್ತಕ್ಕಂಥ ಜಮೀನುಗಳಿಗೆ ಸಾಗುವಳಿ ಬೇಕು ಅಂತ ಅರ್ಜಿ ಹಾಕಿರ್ತಾರೆ. ಅದರಲ್ಲಿ ಸುಮಾರು 4,234 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. 3,994 ಅರ್ಜಿಗಳು ಸರಿ ಇದೆ ಅಂತ ಅವರೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೇವಲ 406 ಜನಕ್ಕೆ ಮಾತ್ರ ಸಾಗುವಳಿಯನ್ನು ವಿತರಣೆ ಮಾಡಿದ್ದಾರೆ ಇದುವರೆಗೆ. ಈ ಸಾಗುವಳಿ ವಿತರಣೆ ಮಾಡೋದರಲ್ಲೂ ಕೂಡ ತಾರತಮ್ಯ ಮಾಡಿದ್ರೆ ರೈತರು ಅವ್ರ ಬದುಕು ಕಟ್ಕೊಳ್ಳೋದು ಯಾವ ರೀತಿ, ಸಾಗುವಳಿ ಅವ್ರಿಗೆ ನೀಡೋದು ಯಾವತ್ತು, ಮತ್ತು ಸಾಗುವಳಿ ನೀಡಿರ್ತಕ್ಕಂಥ ರೈತರಿಗೆ ಹದ್ಬಸ್ತು ಕೋಡ್ ಮಾಡ್ತಕ್ಕಂಥದ್ದು ಇನ್ನು ಯಾವಾಗ? ಯಾಕೆಂತ ಹೇಳಿದ್ರೆ ಈಗ 79 ವರ್ಷ 80 ವರ್ಷ ಕಳೀತಾ ಬಂದಿದ್ದೀವಿ ಸ್ವತಂತ್ರ ಬಂದು. ಇನ್ನೂ ಕೂಡ ಈ ಸರ್ಕಾರದವ್ರನ್ನ ನಾವು ಸಾಗುವಳಿ ವಿತರಣೆ ಮಾಡಿ, ಸಾಗುವಳಿ ಕೊಟ್ಟ ಮೇಲೆ ಹದ್ಬಸ್ತ್ ಮಾಡಿ, ಕೋಡ್ ಮಾಡಿ, 1 to 5 ಕೊಡಿ ಕೂಡ ಚಳವಳಿಗಳ ಮುಖಾಂತರನೇ ಕೇಳಬೇಕು ಅಂತ ಸಂದರ್ಭ ಬಂದಿರೋದ್ರಿಂದ ಈ ಅಧಿಕಾರಿಗಳು, ಸರ್ಕಾರಗಳು ಏನು ಕೆಲಸ ಮಾಡ್ತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಸುಮಾರು ಇವರು ಪ್ರತಿ ವರ್ಷವೂ ಕೂಡ ಒಂದು 2 ವರ್ಷ, 3 ವರ್ಷ ಅಥವಾ 5 ವರ್ಷ ಗ್ಯಾಪ್ ಕೊಟ್ಟು ಸರ್ಕಾರಕ್ಕೆ ಈ ಅರಣ್ಯ ಇಲಾಖೆಯವರು ಒಂದಷ್ಟು ಭೂಮಿಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಪರಿಭಾವಿತ ಅರಣ್ಯ ಪ್ರದೇಶಗಳು ಅಂತ ಹೇಳಿ ಇವರು ಒಂದೊಂದು 10 ಎಕರೆ ಅಥವಾ ಒಂದೊಂದು ಏರಿಯಾದಲ್ಲಿ ಒಂದು 100 ಎಕರೆ 200 ಎಕರೆ ಭೂಮಿಯನ್ನು ಇವರು ವಶಕ್ಕೆ ತಗೋತಾ ಇದ್ದಾರೆ. ಮತ್ತು ಇವರು ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ನೋಟಿಫಿಕೇಶನ್ ಮಾಡಿಸ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಬಟ್ ಇವರು ಸಾಗುವಳಿ ನಾವು ವಿತರಣೆ ಮಾಡೋಕ್ಕೆ ಕೊಟ್ಟಿದ್ದು, ಆ ಸಾಗುವಳಿ ಕೊಟ್ಟಿದ್ದಾರೆ ರೈತರು ಅಂತ ಗೊತ್ತಿದ್ದು ಕೂಡ ಕಂದಾಯ ಇಲಾಖೆಯವರು ಕೂಡ ಮಾತನಾಡದೆ
ಅರಣ್ಯ ಇಲಾಖೆಯವರು ಕೊಟ್ಟಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸೈನ್ ಹಾಕಿ ಅದನ್ನ ನೋಟಿಫಿಕೇಶನ್ ಮಾಡ್ತಾ ಇದೆಯಲ್ಲ, ನಾಳೆ ಈ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಹಿಂದೆನೇ ಇದು ನೋಟಿಫಿಕೇಶನ್ ಆಗಿದೆ, ನೀವು ಒಕ್ಕಲಿಡ್ಬೇಕಾಗುತ್ತೆ ಅಂತಕ್ಕಂಥ ಸಂದರ್ಭಗಳು ಬರ್ಬೋದು ಅಂತಕ್ಕಂಥ ಭಯ ನಮ್ಮ ರೈತರಿಗೆ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಮೊನ್ನೆ ತಾವೆಲ್ಲರೂ ಕೂಡ ನೋಡಿದ್ದೀರಾ, ಶೂಟೌಟ್ ಪ್ರಕರಣದಲ್ಲಿ 3 ಜನ ರೈತರನ್ನ ಹತ್ಯೆ ಮಾಡಿದ್ದಾರೆ. ಬಟ್ ಅವ್ರು ಬೇರೆ ಬೇರೆ ಬೇಟೆಗಾರರು ಅಂತ ಹೇಳ್ತಾರೆ, ಬಟ್ ತನಿಖಾ ವರದಿ ಬರೋವರೆಗೂ ಕೂಡ ನಾವು ಅದನ್ನ ಬೇಟೆಗಾರರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವ್ರ ಮನೆಗಳಲ್ಲಿ ಹಸುಗಳಿವೆ, ಜಮೀನಿದೆ, ರೈತಾಪಿ ಕುಟುಂಬದಲ್ಲಿದ್ದಾನೆ, ಅವ್ರು ರೈತನೇ ಅಂತಲೇ ನಾನು ಪರಿಗಣಿಸ್ತಾ ಇರ್ತಕ್ಕಂಥದ್ದು. ರೈತರೇ ಅವರು. ಇವಾಗ ಅವ್ರು ಶೂಟೌಟ್ ಮಾಡಿದ್ರಲ್ಲ, ಈಗ ಮತ್ತೆ ನಮ್ಮ ರೈತರಿಗೆ ಏನು ಭಯ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಸಾಗುವಳಿ ಅವ್ರು ಕೊಟ್ಟಿರಲ್ಲ, ನಾವು ಹೊಲವನ್ನು ಉಳುಮೆ ಮಾಡ್ತಾ ಇದ್ದೀವಿ. ಉಳುಮೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ನಮ್ಮದೇ ಅಂತ ಬಂದು ನಮ್ಮ ಜೊತೆಗೆ ಘರ್ಷಣೆಗಳು ಮಾಡಿ, ನಾವು ಅವ್ರ ಜೊತೆಗಳಿಗೆ ಘರ್ಷಣೆಗಳಂತ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಶೂಟೌಟ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇದು ನಮ್ಮದೇ ಅರಣ್ಯ ಪ್ರದೇಶ, ಇದು ನೀವು ಯಾಕೆ ಕೊಡೋಕ್ಕೆ ಒಂದು ದಾರಿ ಇದೆ, ಇವ್ರಿಗೊಂದು ಕಾನೂನು ಇದೆ. ನಮ್ಮನ್ನು ಶೂಟ್ ಮಾಡಕ್ಕೆ ಬಂದ್ರು ಅಥವಾ ನಮ್ಮ ಮೇಲೆ ಏನೋ ಅಟ್ಯಾಕ್ ಮಾಡಕ್ಕೆ ಬಂದ್ರು, ನಮ್ಮ ಜೀವ ರಕ್ಷಣೆಗೋಸ್ಕರ ಅಥವಾ ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ನಾವು ಆ ರೀತಿ ಮಾಡುದು ಅಂತ ಹೇಳ್ತಕ್ಕಂಥದ್ದು ಒಂದೇ ಸೆಂಟೆನ್ಸ್. ಅದು ಸುಲಭ. ಆದರೆ ಆ ರೀತಿ ಶೂಟೌಟ್ ಆಗಿ ಏನಾದರೂ ಮರಣ ಹೊಂದಿದ್ದ ವ್ಯಕ್ತಿಯ ಕುಟುಂಬ ನಿರ್ವಹಣೆ, ಅವನ ಮಕ್ಕಳು, ಮತ್ತೆ ಅವನ ಮುಂದಿನ ಫ್ಯೂಚರ್ಗೆ ಏನೇನು ಅನ್ಕೊಂಡಿದ್ದ ಅವ್ರ ಕುಟುಂಬದಲ್ಲಿ ಅವೆಲ್ಲನೂ ಕೂಡ ನಿಭಾಯಿಸೋರು ಯಾರು ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಬೆಳವಣಿಗೆಗಳೆಲ್ಲವನ್ನೂ ಕೂಡ ನಾವು ನೋಡಿದ್ರೆ, ಈ ಅರಣ್ಯ ಇಲಾಖೆಯವರು ಈಗ ಕಳೆದ 1 ತಿಂಗಳಿಂದನೂ ಕೂಡ ಒಂದು ಚಳವಳಿಯನ್ನು ಮಾಡಿ ನಾವು ಅರಣ್ಯ ಇಲಾಖೆದವ್ರನ್ನ ಕರೆಸಿದಾಗ ಸಂಪೂರ್ಣವಾದ ಮಾಹಿತಿ ತಹಸೀಲ್ದಾರರು ಕೊಡಲ್ಲ, ಈ ತಾಲೂಕು ದಂಡಾಧಿಕಾರಿನೂ ಕೊಡ್ತಾ ಇಲ್ಲ, ಅರಣ್ಯ ಇಲಾಖೆಯವರು ಕೊಡ್ತಾ ಇಲ್ಲ. ಉದಾಹರಣೆಗೆ ತಮಗೆ ಒಂದು ದಾಖಲಾತಿನೇ ಕೊಡಬೇಕು ಅಂತಂದ್ರೆ, ನಾವು ಚಳವಳಿಗೆ ಕೂತಿದ್ದಂಥ ಸಂದರ್ಭದಲ್ಲಿ 8/10/2025ರಲ್ಲಿ ಒಂದು ಗುಂಡ್ಲುಪೇಟೆ ಭೂಮಾಪನ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಿಂದ ಗುಂಡ್ಲುಪೇಟೆ ತಾಲೂಕಿಗೆ ಸಂಬಂಧಪಟ್ಟಂತೆ ಡ್ರಮ್ ಫಾರೆಸ್ಟ್ಗೆ ಸಂಬಂಧಿಸಿದಂತೆ ಅಳತೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು 37 ಸರ್ವೆ ನಂಬರ್ಗಳಲ್ಲಿ ಸುಮಾರು ಒಂದು 14 ಜನ ಸರ್ವೇಯರ್ನ ನಿಯೋಜನೆ ಮಾಡ್ತಾರೆ ಅಳತೆ ಮಾಡೋದಕ್ಕೆ. 10 ತಿಂಗಳಾಗಿದೆ. 10 ತಿಂಗಳಾಗಿ ಆ 37 ಸರ್ವೆ ನಂಬರ್ಗಳಲ್ಲಿ ಒಂದು ಸರ್ವೆ ನಂಬರ್ನು ಕೂಡ ಅವರು ಪೂರ್ಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು ದಾಖಲಾತಿಯಲ್ಲಿ ಇಲ್ಲ. ನಾವು ಚಳವಳಿ ಮಾಡಿ ಅರಣ್ಯ ಇಲಾಖೆಯ ಸಚಿವರು ಬಂದು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದು, ಜಿಲ್ಲಾಧಿಕಾರಿಗಳು 2 ಸಾರಿ ಭೇಟಿ ಮಾಡಿ, ಈ ತಹಸೀಲ್ದಾರ್ 3 ಸಾರಿ 4 ಸಾರಿ ಚಳವಳಿಯನ್ನು ಭೇಟಿ ಮಾಡಿ, ಮತ್ತೆ ವಿರೋಧ ಪಕ್ಷದ ನಾಯಕರು